ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ಕ್ಷಮಿಸ್ಬಿಡಿ, ತಪ್ಪು ಮಾಡಿದೆ. ನನ್ನ ಕ್ಷಮಿಸಿ 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 ಕ್ಷಮಿಸ್ಬಿಡಿ. ಕ್ಷಮಿಸ್ಬಿಡಿ, ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ, ನನ್ನ ಕ್ಷಮಿಸ್ಬಿಡ್ರಿ. ಕ್ಷಮಿಸಿದ್ದೀನಿ, ಕಾಲ್ ಬಿಡು, ಮೇಲೇಳು. ಕ್ಷಮಿಸ್ದೆ ಅನ್ನಲ್ಲ, ಮೇಲೇಳು, ಮೇಲ್ ಏಳು, ಏಳು ನಿತ್ಯ. ಅಯ್ಯೋ ಬಿಡು ಅಂತ ಹೇಳಿದ್ನಲ್ಲ, ಏಳು, ಮೇಲೇಳು. ನಿತ್ಯ ಕ್ಷಮಿಸ್ದೆ ಅನ್ನಲ್ಲ, ಏಳು ಮೇಲೆ. ಕ್ಷಮಿಸಿದೀನಿ, ಕಾಲ್ ಬಿಟ್ಟು ಮೇಲೆದೇಳು. ಕ್ಷಮಿಸ್ದೆ ಅಂತ ಹೇಳ್ದೆ ಅಲ್ವಾ ನಿತ್ಯ, ಮೇಲೆ ಏಳು. ನಿತ್ಯ ಕ್ಷಮಿಸಿದೀನಿ, ಕಾಲ್ ಬಿಟ್ಟು ಮೇಲೆದೇಳು. ನಿತ್ಯ ಮೇಲೆದೇಳು. ಅಬ್ಬಾ ನಿತ್ಯ, ಇಟ್ಸ್ ಓಕೆ, ಕ್ಷಮಿಸಿದೀನಿ, ಮೇಲೆದೇಳು. ನಿತ್ಯ ಸಾಕು ಅಂತನೂ ಅಂದೆ, ಏಳು ಅಂತನೂ ಅಂದೆ. ಏಳು ನಿತ್ಯ, ಏಳು, ಮೇಲ್ ಎದೇಳು. ಕಾಲ್ ಬಿಡು, ಕಾಲ್ ಬಿಡು ನಿತ್ಯ, ಮೇಲಕ್ಕೆ ಎದೇಳು. ಬಿಡಲ್ಲ ಅಂತಿದ್ಯಾ? ಜೈ ನಿತ್ಯ, ಜೈ. ಏನೋ ನೋಡ್ತಾ ಇದೀಯಾ? ನಿತ್ಯ, ನಿತ್ಯ ಇಲ್ಲಿ. ನಿತ್ಯ ಇಲ್ಲೇ ಯಾಕಿರ್ತಾಳೆ ಜೈ? ಅವಳು ಆಫೀಸಲ್ಲಿ ಇದ್ದಾಳೆ. ಇಲ್ಲ ಡ್ಯಾಡ್, ನಿತ್ಯ ನಾನಿ ಇಲ್ಲಿ ಬಂದ್ರು. ನಿತ್ಯ ನನ್ ಕಾಲ್ ಹಿಡಿದು ಕ್ಷಮೆ ಕೂಡ ಕೇಳಿದ್ಲು. ಏನಪ್ಪ, ಕನಸೇನಾದ್ರೂ ಕಂಡ್ಯಾ? ಕನ್ಸ? ಎಸ್, ಇಟ್ಸ್ ಕಾಲ್ಡ್ ಇಲ್ಯೂಷನ್. ಅಲ್ಲಿ ನೀನೇ ಅಲ್ವೇನೋ ನಿತ್ಯ ಕಾಲ್ ಹಿಡ್ಕೊಂಡಿದ್ದು? ಈಗ ನಿತ್ಯ ಕಾಲ್ ಹಿಡಿದ್ಲು ಅಂತ ಹೇಳ್ತಾ ಇದೆಯಲ್ಲ. ಏನೋ ಜೈ, ನೀನ್ ನಿತ್ಯನ್ ಕಾಲಕ್ಕೆ ಬಿದ್ದಿದ್ಯಾ? ಹಾಗೇನಿಲ್ಲ ಅತ್ತೆ. ನಿಜ ಹೇಳಿ ಜೈ. ನಿಜವಾಗ್ಲೂ ಇಲ್ಲಿ ನಿತ್ಯ ಬರ್ಲಿಲ್ವಾ? ನೀನಿನ್ನೂ ಪೂರ್ತಿ ಎಚ್ಚರಿಕೆ ಆಗಿಲ್ವಾ? ಅವನ್ ಮುಖದ ಮೇಲೆ ಸ್ವಲ್ಪ ನೀರ್ ಹಾಕಿ. ಇಷ್ಟು ನಿತ್ಯನ ಕನ್ವರ್ಸೋ ಬದಲು ನೀನ್ ಆಫೀಸ್ಗೆ ಹೋಗ್ಬೋದಲ್ಲಪ್ಪ. ಹೌದು ಕಣೋ, ಅಲ್ಲಿ ನಿತ್ಯ ನಿನ್ ಕಣ್ಮುಂದೆನೆ ಇರ್ತಾಳಲ್ವಾ, ಹ್ಯಾಪಿ ಆಗಿರ್ತಾಳೆ. ಹೋಗು ಜೈ, ನಿತ್ಯ ನಿನ್ಗಾಗಿ ವೆಯ್ಟ್ ಮಾಡ್ತಾ ಇರ್ತಾಳೆ. ನೋ, ಅವಳು ನನ್ ಕಾಲ್ ಹತ್ರ ಬರ್ಬೇಕೆ ಹೊರತು ನಾನು ಆಫೀಸ್ಗೆ ಹೋಗಲ್ಲ. ಕನ್ಸಲ್ ಬಿಟ್ರೆ ನಿತ್ಯ ಖಂಡಿತ ನಿನ್ ಕಾಲ್ ಹಿಡಿಯಲ್ಲ. ಹಾಗಾದ್ರೆ ನಾನು ಹೋಗಲ್ಲ, ಮನೇಲೇ ಇರ್ತೀನಿ. ಇದ್ದಿದ್ದು ಇದ್ದ ಹಾಗೆ ಹೇಳ್ಬೇಕು ಜೈ. ನೀನ್ ಅಡಿಗೆ ತಿಂತಿದ್ರೆ ನಿಮ್ಮಮ್ಮ ಜ್ಞಾಪಕ ಬರ್ತಾಳೆ. ಸೇಮ್ ನಿಮ್ಮಮ್ಮನ ತರಾನೇ ಅಡಿಗೆ ಮಾಡ್ತೀಯ. ನಿಮ್ಮಮ್ಮ ಹಾಲ್ ಹಾಕಿ ಪಾಲಕ್ ಸಾರು ಮಾಡ್ತಿದ್ಲು, ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇವತ್ತು ಅದ್ ಮಾಡು. ಡ್ಯಾಡ್, ನೀವಿವತ್ತು ಪೇಪರ್ ಓದಾಯ್ತಾ? ಇಲ್ಲ, ಯಾಕೆ? ಹೋಗಿ ಓದ್ತೀರಿ, ಅರ್ಧ ಗಂಟೆಲಿ ಕರಿತೀನಿ. ಅಜ್ಜಿ, ನೀವು ಹೋಗಿ ಭಗವದ್ಗೀತೆ ಓದಿ. ಚಿಕ್ಕಮ್ಮ, ನೀವು ಹೋಗಿ ಟಿವಿ ನೋಡ್ತೀರಿ. ಅಡುಗೆ ಆದ ಕೂಡಲೇ ಕರಿತೀನಿ. ನಿತ್ಯ ನಿಜವಾಗ್ಲೂ ಬರ್ಲಿಲ್ವಾ? ಅಂದ್ರೆ ಆಫೀಸಲ್ಲಿ ನಿತ್ಯ ಹೆದ್ರಿದ್ದು, ಮನೆಗೆ ಬಂದು ಕಾಲ್ ಹಿಡ್ದಿದ್ದು ಎಲ್ಲ ಕನ್ಸ? ಏನೋ ಜೈ, ನೀನ್ ಕನ್ಸ್ಕೊಂಡಿದ್ದ? ಕನ್ಸಾದ್ರೂ ನಿತ್ಯ ಬಂದು ನನ್ ಕಾಲ್ ಹಿಡ್ಕೊಂಡು ಬೇಡ್ಕೋತಾ ಇದ್ರೆ ಆಹಾ ಎಂತ ಆನಂದ ಆಯ್ತು ಗೊತ್ತಾ. ನನ್ ಜನ್ಮ ಸಾರ್ಥಕ ಆಯ್ತು. ಹೌದಲ್ವಾ? ಅದ್ರಲ್ಲಿ ನಾನೇನ್ ಮಾಡ್ತಿದ್ದೆ? ನೀವು ಕೂಡ ಖುಷಿ ಪಡ್ತಿದ್ರಿ ಅತ್ತೆ. ನನ್ನ ಸಪೋರ್ಟ್ ಮಾಡ್ತಾ ನಿತ್ಯನ ಕಡಿಮೆ ಬೈಲಿಲ್ಲ. ಮತ್ತೆ ನಿನ್ನ ಅತ್ತೆ ಅಂದ್ರೆ ಏನ್ ಅನ್ಕೊಂಡ್ಯೋ? ಕನ್ಸಲ್ಲಾದ್ರೂ ಸರಿ, ನಿಜ ಆದ್ರೂ ಸರಿ, ಕ್ಯಾರೆಕ್ಟರ್ ಸೇಮ್. ಮತ್ತೆ ನಿನ್ ಕನ್ಸಲ್ಲಿ ನಾನೇನ್ ಮಾಡ್ತಿದ್ದೆ ಜೈ? ನೀವು ಒರೆಸ್ತಾ ಇದ್ರಿ ಮಾವ. ಛೀ, ನನ್ ಜನ್ಮಕ್ಕೆ ಕನ್ಸಲ್ ಕೂಡ ಮನೆ ಕೆಲ್ಸನಾ? ಇನ್ನ ನನ್ ಜೀವನ ಹೀಗೇನಾ? ಕೆಲವ್ರ ಜೀವನ ಯಾವತ್ತೂ ಬದಲಾಗೋದಿಲ್ಲ. ಆ ಮೂಲಂಗಿ ಮುಖದವನಿಗೆ ಫೋನ್ ಮಾಡು, ಆಫೀಸಲ್ಲಿ ಏನ್ ಮಾಡ್ತಿದ್ದಾನ. ಈಗ್ಲೇ ಮಾಡ್ತೀನತ್ತೆ.
ಸರ್ ಶರತ್, ಆಫೀಸಲ್ಲಿ ಏನಾಗ್ತಿದೆ? ಏನು ಅರ್ಥ ಆಗ್ತಿಲ್ಲ ಸರ್. ಅದೇನು, ಎಲ್ಲ ನಾವು ಅನ್ಕೊಂಡಾಗ್ಲಿಲ್ವಾ? ಯಾರು ಬರ್ಲಿಲ್ವಾ? ಯಾಕೆ ಬರ್ಲಿಲ್ಲ ಸರ್? ರೈಲ್ ಬಂಡಿ ಹೋದ ಹಾಗೆ 1 by 1 ವೆಹಿಕಲ್ಸ್ ಬಂದಿತ್ತು, ಒಳಗಡೆ ಹೋದ್ರು. 2 ಗಂಟೆ ಆಯ್ತು, ಇಲ್ಲಿವರೆಗೂ ಯಾರು ತಿರುಗಿ ಬರ್ಲಿಲ್ಲ ಸರ್. ಅಲ್ಲಿ ಏನಾಗ್ತಿದೆ ಅಂತ ನೀನ್ ಹೋಗಿ ನೋಡ್ಲಿಲ್ವಾ? ನಿಮ್ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದೆ ಸರ್. ಕತ್ತೆ, ಹೋಗಿ ನೋಡು. ಓಕೆ ಸರ್. ನಿಲ್ಲು. ಫಸ್ಟ್ ವಿಡಿಯೋ ಕಾಲ್ ಮಾಡು. ಅಲ್ಲಿ ಏನಾಗ್ತಿದ್ಯೋ ನಾನು ಲೈವಲ್ಲಿ ನೋಡ್ಬೇಕು. ಓಕೆ ಸರ್. ಶೇರ್ ಹೋಲ್ಡರ್ ಸರ್. ನಗ್ತಿದಾರಲ್ಲ, ಇನ್ಕಮ್ ಟ್ಯಾಕ್ಸ್ ಅವರಲ್ಲಿ ತೋರಿಸ್ತೀನಿ ಸರ್. ಎಷ್ಟೋ ಕಂಪ್ನಿ ರೈಡ್ ಮಾಡಿದೀವಿ ಮೇಡಮ್, ಆದರೆ ಅಕೌಂಟನ್ನು ಇಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿರೋದು ನಿಮ್ಮ ಕಂಪ್ನಿನೇ. ಗುಡ್ ಜಾಬ್ ಮೇಡಮ್. ಟ್ಯಾಕ್ಸ್, GST ಎಲ್ಲ ಪರ್ಫೆಕ್ಟ್ ಆಗಿದೆ. ಈ ಸಲ ಗೌರ್ಮೆಂಟಿಂದ ನಿಮಗೆ ಬೆಸ್ಟ್ ವುಮೆನ್ ಅಂತ ಅವಾರ್ಡ್ ಬರೋದು ಗ್ಯಾರಂಟಿ. ಓ, ಥ್ಯಾಂಕ್ ಯು. ಮೇಡಮ್, ಆ ಹುಲಿರಾಯ ಇಲ್ಲೇ ನೋಡ್ತಿದ್ದಾನೆ. ಹೋಗಿ ಅವನಿಗೊಂದು ಝಲಕ್ ಕೊಟ್ಟು ಬನ್ನಿ ನಾಣಿ ಅವ್ರೆ. ಏನೋ ಮೂಲಂಗಿ ಮುಖದವನೇ. ಏನು ನನ್ ಮೂಲಂಗಿ ಮುಖನಾ? ಮತ್ತೆ ನಿನ್ನ ಮನೇಲೆಲ್ಲ ಹಾಗೆ ಕರೀತಾರಂತಲ್ಲ, ನಾನ್ ಕರೆದ್ರೆ ಸಿಟ್ಟು ಬರುತ್ತಾ? ಏನು ವಿಡಿಯೋ ಕಾಲ್ ಮಾಡಿದೀರಾ ಸಾರ್ಗೆ? ಅದೇನಿಲ್ವಲ್ಲ. ಇಲ್ಲಿ ಕೊಡ. ಹಾಯ್ ಸರ್, ನೀವು ಅನ್ಕೊಂಡಾಗೆ ಎಲ್ಲ ಆಯ್ತು ಸರ್, ಆದ್ರೆ ಯಾವ ಡ್ಯಾಮೇಜ್ ಆಗಿಲ್ಲ. ಇಲ್ಲಿ ಆಲ್ ಹ್ಯಾಪೀಸು. ನಮ್ ಕಂಪ್ನಿನ ಇನ್ಕಮ್ ಟ್ಯಾಕ್ಸ್ ಅವರು ಬೆಸ್ಟ್ ಕಂಪನಿ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇನ್ನು ಶೇರ್ ಹೋಲ್ಡರ್ಸ್ ಅಂತೂ ಮೇಡಮ್ ಇಂಪ್ರೂವ್ಮೆಂಟ್ ನೋಡಿ ಇನ್ನು ಶೇರ್ ಬೇಕು ಅಂತ ಕೇಳ್ತಿದ್ದಾರೆ ಸರ್. ಬೇಕಾದ್ರೆ ನೀವೇ ನೋಡಿ. ಓ ಶಿಟ್. ಏ ಹುಲಿರಾಯ, ತಗೋ ನಿನ್ ಫೋನು, ನೀನ್ ಹೊರಡು. ಇವನ್ ಲುಕ್. ಏನಾಯ್ತು ಜೈ? ಅವಳು ಮನೆಗೆ ಬರ್ತಿದ್ದಾಳ? ಅವಳು ಅಲ್ಲಿಂದಲೇ ರಿಸೈನ್ ಮಾಡಿ ಓಡ್ ಹೋದ್ಲಾ? ಇಲ್ಲ ಮಾವ, ಅವಳು ನಮ್ ಕೊಂಪೆ ಮುಳುಗ್ಸಿದ್ಲು. ಅಂದ್ರೆ ತನ್ನ ಜಾಣ್ತನದಿಂದ ಮ್ಯಾನೇಜ್ ಮಾಡಿದ್ವಂತೆ. ಕಂಪ್ನಿಯವರೆಲ್ಲ ಅವಳು ಬಲೆಗೆ ಬಿದ್ದಿದ್ದಾರೆ. ಏನೋ ಅದು ಗತಿ. ಸರ್ ನೋಡಪ್ಪ,
ತರಕಾರಿ ಎಲ್ಲ ಬೀದಿಲ್ ಮಾರ್ಬೇಕು. ಹೀಗೆ ಮನೆ ಒಳಗ್ ಬರ್ಬಾರ್ದು. ಹೋಗು. ನಾನು ಸಾರ್ ಅಯ್ಯೋ ನೀನೇನೋ ಮೂಲಂಗಿ ಮುಕ್ತವನೆ. ಏನ್ ಮೇಡಮ್ ಇಲ್ಲಿ ನೀವ್ ಹೀಗೆ ಹೇಳ್ತೀರಾ ಅಂತ ಆಫೀಸಲ್ಲಿ ನಾಣಿ ನನ್ನ ಟೀಸ್ ಮಾಡ್ತಾನೆ. ನೀನ್ ಮಾಡಿರೋ ಹುಲಿ ಹಿಡಿಯೋ ಪ್ಲಾನ್ಗೆ ಯಾರಾದ್ರೂ ಹಾಗೆ ಟೀಸ್ ಮಾಡ್ತಾರೆ. ಆಫೀಸಲ್ಲಿ IT ರೈಡ್ ಪ್ಲಾನ್ ನಂದಲ್ಲ ಸರ್ದೆ. ಏನು ಜೈ? ಏನೋ ಟ್ರೈ ಮಾಡ್ದೆ ಅತ್ತೆ, ಆದ್ರೆ ಅವಳಿಗೆ ಇಷ್ಟು ಬುದ್ಧಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಆಫೀಸಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ರಾ? ಮಾಮೂಲಿ ಸೆಲೆಬ್ರೇಷನ್ ಅಲ್ಲ ಸರ್, ದಸರಾ ಸೆಲೆಬ್ರೇಷನ್ ಮಾಡ್ತಿದ್ದಾರೆ. ನಿತ್ಯ ಮೇಡಮ್ನ ಆಕಾಶಕ್ಕೆ ಎತ್ತಿಡ್ತಿದ್ದಾರೆ. ನಾವು ಅಟ್ಟರ್ ಫ್ಲಾಪ್ ಆದ್ವಿ ಸರ್. ಇದು ನನ್ನ ಫಸ್ಟ್ ಫೇಲ್ಯೂರ್ ಶರತ್. ನನ್ನ ಪ್ಲಾನ್ ಯಾವತ್ತೂ ಮಿಸ್ ಆಗಿರ್ಲಿಲ್ಲ. ಈಗೇನು ಮಾಡೋದು? ಮಾಡಕ್ಕೇನು ಇಲ್ಲ ಮೇಡಮ್, ಅವ್ರ MD ಚೇರ್ಗೆ ಫೆವಿಕಲ್ ಅಂಟಿಸ್ಕೊಂಡು ಅದ್ರ ಮೇಲೆ ಕೂತಿದ್ದಾರೆ. ಅವ್ರನ್ನ ಅಲ್ಲಿಂದ ಕಳ್ಸೋದು ಕಷ್ಟ. ನಥಿಂಗ್ ಈಸ್ ಇಂಪಾಸಿಬಲ್ ಶರತ್. ಇಟ್ಸ್ ಪಾಸಿಬಲ್ ಅಂತ ನಂಗೆ ಅನಿಸ್ತಿಲ್ಲ ಸರ್. ಅದಕ್ಕೆ ಅಡ್ಗೆನಾದ್ರೂ ಮಾಡೋಣ ಅಂತ ತರಕಾರಿ ತಗೊಂಡ್ ಬಂದೆ. ನೀನ್ ಸುಮ್ಮನಿರಪ್ಪ ಶರತ್. ಅಡಿಗೆ ಮನೆ ಅಂದ್ರೆ ನಡ್ಕ ಬರ್ತಿದೆ. ಏನೋ ಒಂದ್ ಮಾಡು ಜೈ. ಇಲ್ದೇ ಇದ್ರೆ ಅವಳ ಆಫೀಸ್ಗೆ ನಾವು ಮನೆಗೆ ಪರ್ಮನೆಂಟ್ ಆಗೋ ತರ ಇದೀವಲ್ಲೋ. ಅದೇ ಥಿಂಕ್ ಮಾಡ್ತಿದ್ದೀನಿ ಅತ್ತೆ. ನನ್ನ ಹತ್ರ ಒಂದು ಉಪಾಯ ಇದೆ ಸರ್. ಏನದು? ಕಾಂಪ್ರಮೈಸ್. ಹೌದು ಸರ್, ಈ ಸಿಚುವೇಶನ್ ಅಲ್ಲಿ MD ಜೊತೆ ಕಾಂಪ್ರಮೈಸ್ ಆಗೋದ್ ಬಿಟ್ರೆ ನಮಗ್ ಬೇರೆ ದಾರಿ ಇಲ್ಲ. ಶಡಪ್. ಫಸ್ಟ್ ಅವಳನ್ನ MD ಅನ್ನೋದನ್ನ ಬಿಡು. ಕೇಳೋಕೆ ಇರಿಟೇಟ್ ಆಗುತ್ತೆ. ಕೇಳೋಕೆ ಕಷ್ಟ ಆದ್ರೂ ನಿಜ ಅದೇ ಅಳಿಯ. ನಿತ್ಯ ಜೊತೆ ರಾಜಿ ಆದ್ರೆ ನಿನ್ಗೆ MD ಚೇರು, ನಮ್ಮಿಬ್ಬರಿಗೆ ಬೆಡ್ ರೆಸ್ಟ್ ಸಿಗತ್ತೆ. ನೋ ಮಾವ, ಅವಳ ಜೊತೆ ಕಾಂಪ್ರಮೈಸ್ ಆಗೋ ಚಾನ್ಸೇ ಇಲ್ಲ. ಬಾಗ್ಲು ಕೆಳಗಿರುವಾಗ ತಲೆ ಬಗ್ಗಿಸ್ತಾ ಇದ್ರೆ ಆಗಲ್ವೋ? ಇಲ್ಲ ಅಂದ್ರೆ ತಲೆ ಒಡ್ದು ಹೋಗುತ್ತೆ. ನಾನ್ ತಲೆ ತಗ್ಸೋ ಮಗನೇ ಅಲ್ಲ, ಬಾಗ್ಲನ್ನೇ ಒತ್ಕೊಂಡು ಹೋಗೋ ಮಗ. ಹೀಗಂದ್ಕೊಂಡೆ ಕೆಳಗ್ ಬಿದ್ದಿರೋದು ಸರ್. ಬಿದ್ದವರು ಮತ್ತೆ ಏಳ್ಲೇಬೇಕು ಶರತ್. ಫೇಲ್ಯೂರ್ಸ್ ಅಲ್ಲೇ ಸಕ್ಸಸ್ ಇರೋದು. ನಾನ್ ಯಾರಿಗೂ ತಲೆ ತಗ್ಸಲ್ಲ, ಯಾರ ಜೊತೆಗೂ ಕಾಂಪ್ರಮೈಸ್ ಆಗಲ್ಲ. ಐ ಆಮ್ ಸೂರ್ಯವಂಶದ ಜೈ ಸೂರ್ಯ. ಅಳಿಯ, ಇದ್ರ ಅರ್ಥ ಏನು ಚಂದ್ರಿಕಾ? ಏನಿದೆ ಸರ್, ಈ ತರಕಾರಿ ಹೆಚ್ಚಿ ಅಡಿಗೆ ಮಾಡೋದು, ಧೂಳ್ ಹೊಡೆದು ಮನೆ ಗುಡಿಸಿ ಪಾತ್ರೆ ತೊಳೆದು ಬಟ್ಟೆ ಒಗಿ ಅಂತ. ಏನು ಮೂಲಂಗಿ ಮುಕ್ತ? ನೀನು ಕೂಡ ತಮಾಷೆ ಆಗೋದ್ವಾ ನಾವು? ಪ್ರತಿ ಸಲ ನೀವ್ ಹೀಗೆ ಹೇಳ್ಬೇಡಿ ಮೇಡಮ್, ನನ್ ಮುಖದ ಮೇಲೆ ನನಗೆ ಜಿಗುಪ್ಸೆ ಬರುತ್ತೆ. ಅಂದ್ರೆ ನಾವ್ ಈ ಮನೇಲಿ ಪರ್ಮನೆಂಟ್ ಆಗಿ ಸರ್ವರ್ ಆದ ಹಾಗೇನಾ? ನಮ್ಮನ್ನ ಹಾಳು ಮಾಡ್ಬಿಟ್ಟಿಯಲ್ಲ ಅಳಿಯ. ಮೇಡಮ್ ಒಂದ್ ನಿಮಿಷ ಇಲ್ಲೇ ಇರಿ. ಯಾಕೆ ನಾಣಿ ಅವ್ರೆ? ನಾನು ಹೇಳ್ತೀನಿ ರೀ. ಅಜಯ್, ಪ್ರಸಾದ್ ಅವರೇ, ಜನಾರ್ದನ್ ಸರ್, ಚಂದ್ರಿಕಾ ಮೇಡಮ್, ಕಲ್ಪನಾ ಮೇಡಮ್, ಜೈ ಸರ್, ಎಲ್ಲರೂ ಬಂದ್ಬಿಡಿ. ಬಂದ ನೋಡು ಆಸ್ಕರ್ ನಟ. ಏನಿ ಗಲಾಟೆ ನಾನೇ? ಗಲಾಟೆ ಅಲ್ಲ ಸರ್, ಅಖಂಡ ವಿಜಯ, ಗರ್ವ ಪಡೋ ಗೆಲುವು, ದೊಡ್ಡ ಸಕ್ಸಸ್. ಏನ್ ನಾಣಿ ಅದು? ಇವತ್ತು ಆಫೀಸಲ್ಲಿ ನಿತ್ಯ ಮೇಡಮ್ ಅವರು ಡಿಫಿಕಲ್ಟ್ ಸಮಸ್ಯೆನ ಬಿಡಿಸಿ ಚೆಂಡಾಡಿದ್ರು ಮೇಡಮ್. ಶೇರ್ ಹೋಲ್ಡರ್ಸ್ ಹತ್ರ ಆಹಾ ಅಂತ, ಇನ್ಕಮ್ ಟ್ಯಾಕ್ಸ್ ಅವ್ರ ಹತ್ರ ಓಹೋ ಅಂತ ಹೊಗಳಿಸ್ಕೊಂಡ್ರು ಮೇಡಮ್ ಅವರು. ಮೇಡಮ್ ಅವರ ಪ್ರತಿಷ್ಠೆನ ಕಡಿಮೆ ಮಾಡೋಕ್ ನೋಡಿದ ಕೆಲವರಿಗೆ ಬುದ್ಧಿ ಕಲಿಸಿದ್ದಾರೆ. ನಮ್ ಕಂಪನಿ ಹೆಸರು ಪ್ರತಿಷ್ಠೆನ ಆಫೀಸ್ನ ನೀನ್ ಹ್ಯಾಂಡಲ್ ಮಾಡೋಕ್ ಆಗಲ್ಲ. ನಿನ್ನ ಕಡೆಗಾಣಿಸಿ ನಿನ್ನ ಅಣಗಿಸಿದವ್ರಿಗೆ ಈ ನಿನ್ನ ವಿಜಯ ಒಂದು ಒಳ್ಳೆ ಪಾಠ ಆಗ್ಬೇಕಮ್ಮ. ಓಹೋ, ಅಷ್ಟೊಂದ್ ಏನ್ ಮಾಡ್ಬಿಟ್ಲು ಅಂತ ಎಲ್ಲ ಇಷ್ಟೊಂದು ಹೊಗಳ್ತಿದ್ದೀರಾ? ಅಬ್ಬಾ, IT ಅವ್ರನ್ನ ಶೇರ್ ಹೋಲ್ಡರ್ಸ್ ಅನ್ನ ಕೂರ್ಸ್ಕೊಂಡು ಮಾತಾಡೋದು ಕೂಡ ಒಂದ್ ಕೆಲ್ಸನಾ? ಸಕ್ಸಸ್ಸೇ ನೋಡ್ದಿದ್ದವರಿಗೆ
ಹೀಗೆ ಅನ್ಸುತ್ತೆ ಮಾವ. ನೀವು ಸಾಧಿಸಿರೋ ಸಕ್ಸಸ್ಗೆ ಹೋಲ್ಸಿದ್ರೆ ಇದೇನ್ ಮಹಾ ಸರ್. ಏಯ್ ಮೂಲಂಗಿ ಮುಖದವನೇ, ನಾ ಮೇಡಮ್ನ ಕೀಳ್ ಮಟ್ಟದಲ್ಲಿ ಮಾತಾಡಿದ್ರೆ ನಿನ್ನ ಪೀಸ್ ಪೀಸ್ ಮಾಡಿ ಸಾಂಬಾರ್ಗೆ ಹಾಕ್ಬಿಡ್ತೀನಿ ಮೂಲಂಗಿ ಮುಖದವನೇ. ನಾನೇ ಅವ್ರೆ. ಮೇಡಮ್ ಒಳಗಡೆ ಹೋಗ್ಬೋದಾ? ನಿಲ್ಲಿ ಮೇಡಮ್. ಆಫೀಸಲ್ಲಿ ಮನೆಯಲ್ಲಿ ನಿಮ್ ಮೇಲೆ ಎಷ್ಟೋ ಕಣ್ಣು ಬಿದ್ದಿದೆ, ದೃಷ್ಟಿ ತೆಗೆದ ಮೇಲೆ ಒಳಗೋಗಿ. ಅಜ್ಜಿ ಇಲ್ಲಿ ನೋಡಿ, ಒಬ್ಳು ರಾಣಿ ರುದ್ರಮ್ಮ ದೇವಿ ತರ, ಒಂದು ಝಾನ್ಸಿ ರಾಣಿಯಾಗೆ, ಒಬ್ಬ ಸಾನಿಯಾ ಮಿರ್ಷಾ ತರ, ಒಬ್ಬ PV ಸಿಂಧು ತರ ಗೆದ್ದು ಮನೆಗೆ ಬಂದಿರೋ ನಮ್ಮ ನಿತ್ಯ ಮೇಡಮ್ಗೆ ದೃಷ್ಟಿ ತೆಗೆದು ಸ್ವಾಗತ ಮಾಡ್ಕೊಳ್ಳಿ. ಇದು ಸ್ವಲ್ಪ ಓವರ್ ಆಗ್ಲಿಲ್ವಾ ನಾಣಿ? ಯಾವ ಮರನು ಇಲ್ದೇ ಇದ್ದಿದ್ದ ಜಾಗದಲ್ಲಿ ಕಳೆನೆ ಮಹಾವೃಕ್ಷ ಅಂತ ಇವಳ ಸಂತೋಷ ಅಲ್ಪ ಸಂತೋಷ ಕಣೋ. ಅಲ್ಪ ಸಂತೋಷ ಅಂತ ಯಾಕೆ ಅಂದ್ಕೋಬೇಕು? ನಿಮ್ ಹೊಟ್ಟೆ ಉರಿ ಅಂದ್ಕೋಬಹುದಲ್ಲ. ಅಬ್ಬಬ್ಬಬ್ಬ, ನಿಮ್ ಜಗಳ ಏನ್ ಮೇಡಮ್? ಇಲ್ಲಿ ನಿತ್ಯ ಮೇಡಮ್ ವೇಟಿಂಗು. ನಾನೇ ಅವ್ರೆ. ಮೇಡಮ್, ಅಜ್ಜಿ ಅತ್ತೆ ಮಾವ ನಮ್ ಪಾರ್ಟಿನೇ ಅಲ್ವಾ? ನಮ್ಗೆ ನಾವೇ ದೃಷ್ಟಿ ತೆಗೆದ್ಬಿಟ್ರೆ ನಮ್ಬೇನ್ ನಾವೇ ತಟ್ಕೊಂಡ್ ಹಾಗಲ್ವಾ? ಕರೆಕ್ಟ್ ಮೇಡಮ್. ಆಪೋಸಿಟ್ ಪಾರ್ಟಿ ಹತ್ರ ದೃಷ್ಟಿ ತೆಗಿಸ್ತೀನಿ. ಷಷ್ಠಿ ಪೂರ್ತಿ ಆಗಕ್ ಮುಂಚೆ ಯಾರಿಗಾದ್ರೂ ದೃಷ್ಟಿ ತೆಗೆದ್ರೆ ನಾನ್ ಸತ್ತು ಹೋಗ್ತೀನಿ ಅಂತ ನನ್ ದೊಡ್ಡಮ್ಮ ಹೇಳಿದ್ಲು. ನಾನ್ ದೃಷ್ಟಿ ತೆಗಿಯಲ್ಲ. ನಿಂದೊಳ್ಳೇದಾಯ್ತು ಬಾವ. ಗಂಡಸರ ಕೈಲಿ ಯಾರಾದ್ರೂ ದೃಷ್ಟಿ ತೆಗಿಸ್ತಾರ? ಗಂಡಸ್ರೆ ತೆಗಿಬೇಕು. ನಾನ್ ತೆಗಿಯಲ್ಲ. ನೀನ್ ಗಂಡಸ್ರು ಅಂತ ಯಾರು ಹೇಳಿದ್ದು? ಸರ್, ನೋ ಸಾರಿ, ನೀವೇ ದೃಷ್ಟಿ ತೆಗಿಬೇಕು. ವಾಟ್? ನಾನೇ ಯಾಕೆ ದೃಷ್ಟಿ ತೆಗಿಬೇಕು? ಹೆಂಡತಿಗೆ ಗಂಡ ದೃಷ್ಟಿ ತೆಗಿಯೋದು ತಪ್ಪಲ್ಲ ಅಂತ ಹೇಳಿ. ಚಪ್ಪಲಿ ತಗೊಂಡು ಸಾರ್, ಚಪ್ಪಲಿ ತಗೊಂಡು ಶೂ ತಗೊಂಡು ದೃಷ್ಟಿ ತೆಗಿಬಾರ್ದು. ಗಂಡು ಹುಡ್ಗ ಅವನ್ ಕೈಯಲ್ಲಿ ಆತಕ್ಕೆ? ನಿತ್ಯ ಹೇಗೋ ನನ್ ಮಗಳ ಹಾಗೆ, ಆ ದೃಷ್ಟಿ ಏನೋ ನಾನೇ ತೆಗಿತೀನಿ ಬಾ. ದೃಷ್ಟಿ ಮಾಡೋರೆ ದೃಷ್ಟಿ ತೆಗಿಯೋದು ಅಂದ್ರೆ ಒಂದು ದೃಷ್ಟಿ ಗೊಂಬೆಗೆ ಇನ್ನೊಂದು ದೃಷ್ಟಿ ಗೊಂಬೆ ಕಾವಲ್ ಕಾಯೋ ಹಾಗೆ. ನಾನ್ ತೆಗಿಸ್ಕೊಳ್ಳಲ್ಲ. ಆಯ್ತಾ ಆರತಿ? ನೀವು ಸುಮ್ಮನೆ ಅಜ್ಜಿ, ಮನೆ ಕೆಲ್ಸ ಎಲ್ಲ ಅವರೇ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಇದು ಕೂಡ ಕೆಲ್ಸ ಅಂತ ಹೇಳಿ. ಹೌದು ಕಣೋ, ಮಾತು ತಪ್ಪಿ ನಮ್ ವಂಶಕ್ಕೆ ಕಪ್ಪು ಮಸಿ ಬಳಿಬೇಡ. ನಿತ್ಯಗೆ ದೃಷ್ಟಿ ತೆಗಿ. ಅಜ್ಜಿ, ನಾನ್ ತೆಗಿಬೇಕಾ? ತಪ್ಪೇನಿದೆಯಪ್ಪ? ಯುದ್ಧಕ್ಕೆ ಹೊರಡೋ ಗಂಡನ್ಗೆ ಹೆಂಡತಿ ಎದುರು ಬರ್ತಾಳೆ. ಯುದ್ಧದಲ್ಲಿ ಗೆದ್ದು ಬಂದಿರೋ ಹೆಂಡತಿಗೆ ಗಂಡ ದೃಷ್ಟಿ ತೆಗೆಯೋದು ಒಂದ್ ಒಳ್ಳೆ ಸಂಪ್ರದಾಯ ಆಗುತ್ತೆ. ಇನ್ನೂ ಏನೋ ಯೋಚನೆ ಮಾಡ್ತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನಮ್ಮೆಲ್ರಿಗಿಂತ ನಿನ್ಗೆ ಹೆಮ್ಮೆ ಆಗ್ಬೇಕು. ಯಾಕಿಷ್ಟು ಯೋಚನೆ ಮಾವ? ದೃಷ್ಟಿ ತೆಗಿಯೋಕೆ ಆಗಲ್ಲ ಅಂದ್ರೆ ನನ್ ಜೊತೆ ಕಾಂಪ್ರಮೈಸ್ ಆಗೋಕೆ ಹೇಳಿ. ಸತ್ರು ಆಗಲ್ಲ, ದೃಷ್ಟಿನೇ ತೆಗಿತೀನಿ. ಶರತ್, ಮೆಣಸಿನ್ಕಾಯಿ ಉಪ್ಪು ತಗೊಂಡ್ ಹೋಗು. ಏನೇನೇನೇನು ಇಷ್ಟು ದೊಡ್ಡ ವಿಜಯ ಸಾಧಿಸಿರೋ ಮೇಡಮ್ಗೆ ಆಫ್ಟರ್ ಆಲ್ ಮಿರ್ಚಿ ಸಾಲ್ಟ್ ಇಂದ ದೃಷ್ಟಿ ತೆಗಿತೀರಾ? ಅದ್ರಲ್ಲದೆ ನಿನ್ ತಲೆಯಲ್ಲಿ ತೆಗಿಬೇಕಾ? ಎಲ್ಲ ಸರ್, ಕುಂಬಳಕಾಯಲ್ಲಿ ತೆಗಿಬೇಕು. ಅಮ್ಮ ನಾಳೆ ಸರ್, ನಾನ್ ಇದಕ್ಕೆ ಅಂತ ಕುಂಬಳಕಾಯಿ ತರ್ಲಿಲ್ಲ. ಪ್ರಸಾದ್ ಸರ್ ಅಡಿಗೆ ಮಾಡ್ತಾರೆ ಅಂತ ತಂದೆ. ಏನು ನಿನ್ ಕಣ್ಣಿಗೆ ನಾನು ಕುಂಬಳಕಾಯಿ ಸಾಂಬಾರ್ ಮಾಡೋ ಹೋಗಿ ಕಾಣ್ತೀನಿ ಏನೋ? ಏನ್ ಸರ್ ಈ ವೇಸ್ಟ್ ಡಿಸ್ಕಷನ್? ಹೊರಗಡೆ ಮೇಡಮ್ ಎಷ್ಟೊತ್ತು ವೇಟ್ ಮಾಡ್ಬೇಕು? ಏ ಮೂಲಂಗಿ ಮುಗ್ದವನೇ, ಬೇಗ ಹೋಗಿ ಒಂದು ಕುಂಬಳಕಾಯಿ ತಗೊಂಡ್ ಬಾ. ನೀನೇ ಮೂಲಂಗಿ ಮುಗ್ದವನು. ಏನೋ ನನಗೆ ಕೌಂಟರ್ ಕೊಡ್ತೀಯಾ? ಮೂತಿ ಕುದ್ದು ಬಿಡ್ತೀನಿ, ಹೋಗೋ. ಒಂದ್ ನಿಮಿಷ ಇರಪ್ಪ. ಏನ್ ಮಾಡ್ತಿದ್ದೀರಿ ಸರ್? ದೃಷ್ಟಿ ತೆಗಿತಿದ್ದೀನಿ ಸರ್. ಮತ್ತೆ ಸೈಲೆಂಟ್ ಆಗಿ ತೆಗಿತಿದ್ದೀರಲ್ಲ ಸರ್? ಇನ್ಯಾಕ್ ತೆಗಿಬೇಕು ಸರ್? ನಾಯಿ ಕಣ್ಣು ನರಿ ಕಣ್ಣು ಅಂತ ಹೇಳ್ಬೇಕಲ್ವಾ ಸರ್? ಅವೆಲ್ಲ ನಂಗೆ ಬರಲ್ಲ ಸರ್. ಪರವಾಗಿಲ್ಲ ಸರ್, ನಾನು ಪ್ರಾಂಪ್ಟಿಂಗ್ ಕೊಡ್ತೀನಿ, ನೀವು ಹೇಳಿ ಸರ್.
ನಾಯಿ ಕಣ್ಣು ನರಿ ಕಣ್ಣು, ನಾಯಿ ಕಣ್ಣು ನರಿ ಕಣ್ಣು, ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ, ಮನೆಯವ್ರ ದೃಷ್ಟಿ ಊರವ್ರ ದೃಷ್ಟಿ, ನನ್ ದೃಷ್ಟಿ ನಾಣಿ ದೃಷ್ಟಿ. ನನ್ ದೃಷ್ಟಿ ಅಲ್ಲ ಸರ್, ನಿಮ್ಮ ದೃಷ್ಟಿ. ನನ್ ದೃಷ್ಟಿ ಅಂದ್ರೇನು? ಅಂದ್ರೆ ಹೆಂಡತಿಗೆ ಗಂಡನ್ ದೃಷ್ಟಿನೂ ತಾಗುತ್ತೆ ಅಲ್ವಾ ಸರ್, ಅದಕ್ಕೆ ಹೇಳಿ. ನನ್ ದೃಷ್ಟಿ ಎಲ್ಲರ ದೃಷ್ಟಿನೂ ಇವಳಿಗೆ ತಾಗ್ಲಿ.